ಇನ್ನು ಬೆಂಗಳೂರಿನಲ್ಲಿ ಈ ಬಾರಿ ಈ ಕುಡಿಯುವ ನೀರಿನ ಅಭಾವಕ್ಕೆ ತೆರೆನೇ ಬೀಳೋದಿಲ್ವಾ ಅನ್ನುವಷ್ಟು ಜನ ಹೈರಾಣಾಗಿ ಹೋಗಿದ್ದಾರೆ. ಹನಿ ನೀರಿಗೂ ಕೂಡ ತತ್ವಾರ ಎದುರಾಗಿದೆ. ಆದರೆ ಜನರಿಗೆ ಯಾವುದೇ ಸಮಸ್ಯೆ ಇಲ್ಲದೆ ನೀರನ್ನು ಒದಗಿಸೋದಕ್ಕೆ ಜಲಮಂಡಳಿಯವರು ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ. ಹೇಗೆ ಅಂತ ನೋಡೋಣ. ಬೆಂಗಳೂರಿನ ಹಲವೆಡೆ ಮಿತಿ ಮೀರಿದ ನೀರಿನ ಅಭಾವ. ಗಾಂಧಿನಗರದಲ್ಲಿ ಹನಿ ಹನಿ ನೀರಿಗೂ ಪರದಾಟ. ಜಲಮಂಡಳಿ ಇಟ್ಟಿರುವ ಸಿಂಟೆಕ್ಸ್ ಟ್ಯಾಂಕ್ನಲ್ಲಿ ಬರುವ ಸಣ್ಣ ಪ್ರಮಾಣದ ನೀರನ್ನ ಮಕ್ಕಳು ಬಿಂದಿಗೆಗಳಲ್ಲಿ ತೆಗೆದುಕೊಂಡು ಹೋಗ್ತಾ ಇರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವೀಗ ನೋಡ್ತಾ ಇರುವ ದೃಶ್ಯಗಳು ಕಂಡು ಬಂದಿದ್ದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮಣಪುರಿಯಲ್ಲಿ. ಇಲ್ಲಿ ನೂರಾರು ಮನೆಗಳಿವೆ, ಸಾವಿರಾರು ಜನ ವಾಸ ಮಾಡ್ತಾರೆ. ನಲ್ಲಿಯಲ್ಲಿ ನೀರು ಬರೋದೇ ಕಡಿಮೆ. ಒಂದಿನ ಬಿಟ್ಟು ಒಂದಿನ ನೀರು ಬಿಟ್ಟರೂ ಕೂಡ ಬರೋದ್ ಮಾತ್ರ ಸಿಕ್ಕಾಪಟ್ಟೆ ಕಡಿಮೆ. 2-3 ಸಿಂಟೆಕ್ಸ್ ಟ್ಯಾಂಕ್ ಇಟ್ಟಿದ್ರೂ ಕೂಡ ಸಾವಿರಾರು ಜನರಿಗೆ ಅದು ಎಲ್ಲಿಗೆ ಸಾಕಾಗುತ್ತೆ ಅಲ್ವಾ? ನೀರಿಗೆ ಇಲ್ಲಿನ ಜನ ಅಂತೂ ಪರದಾಡ್ತಿದ್ದೀವಿ ಅಂತಾರೆ ಇಲ್ಲಿನ ಹಿರಿಯರು. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮಣಪುರಿ ಬಳಿ ಇದ್ದೀನಿ. ಇಲ್ಲಿ ಸಾವಿರಾರು ಮನೆಗಳಿದ್ದಾವೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ವಾಸ ಮಾಡ್ತಾರೆ. ಅದರಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಮನೆಯ ಎಲ್ಲರೂ ಕೂಡ ನೀರನ್ನು ಹೊತ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು ಗಮನಿಸ್ಬೋದು. ಪುಟಾಣಿ ಬಾಲಕಿ ಈಗ ಸಣ್ಣ ಬಿಂದಿಗೆಗಳ ಮೂಲಕ ನೀರನ್ನು ತುಂಬಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ ಏನು ಮನೆಯ ಅಪ್ಪ ಅಮ್ಮ ಎಲ್ಲರೂ ಕೂಡ ಕೆಲಸಗಳಿಗೆ ಹೋಗುವಂಥ ಹಿನ್ನೆಲೆಯಲ್ಲಿ ತಮಗೆ ಎಷ್ಟಾಗುತ್ತೋ ಅಷ್ಟು ನೀರನ್ನು, ಅಂದರೆ ಈ ಟ್ಯಾಂಕರನ್ನು ಏನು ಇಟ್ಟಿದ್ದಾರೆ BWSSB ಮತ್ತು BBMP ಅವರು, ಆ ನೀರನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ತುಂಬಿಸುವಂಥ ಕೆಲಸವನ್ನು ಮಕ್ಕಳು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಜೊತೆಗೆ ಟ್ಯಾಂಕ್ಗಳನ್ನು ಇಟ್ಟಿದ್ದಾರೆ. ಈಗ ಅದನ್ನು ಯಾವಾಗ ತೆಗಿತಾರೋ ಗೊತ್ತಿಲ್ಲ. ಈಗ ಇರೋದನ್ನ ಹಾಳು ಮಾಡಿದ್ದಾರೆ. ಇದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು, ಆದರೆ ಅದನ್ನು ಮಾಡ್ದಂಗೆ ಈ ಥರದೊಂದು ಟ್ಯಾಂಕ್ ಸಾವಿರಾರು ಜನಸಂಖ್ಯೆ ಇರುವಂಥ ಕಡೆಗಳಲ್ಲಿ ಈ ರೀತಿಯಾಗಿ ಒಂದು ಟ್ಯಾಂಕನ್ನು ಇಟ್ಬಿಟ್ರೆ ಹೇಗೆ ಇದು ಮಾಡೋದು ಅಂತ. ಅಂದರೆ ಈಗ ನೀರನ್ನು ಕೂಡ ಗಮನಿಸ್ಬೋದು. ಅದರಲ್ಲಿ ಇದು ಖಾಲಿ ಆದ ಕೂಡಲೇ ಅಂದರೆ ಕಾಯಬೇಕಾಗುತ್ತೆ ಜನ. ನಲ್ಲಿಗಳಲ್ಲಂತೂ ನೀರು ಬರೋದಿಲ್ಲ. ಈ ಥರದ ಪರಿಸ್ಥಿತಿಯನ್ನು ಇಲ್ಲಿನ ಜನ ಎದುರಿಸ್ತಾ ಇದ್ದಾರೆ. ಬೆಂಗಳೂರಿನ ಹಲವು ಕಡೆ ಮಿತಿ ಮೀರಿದ ನೀರಿನ ಅಭಾವ ಇರೋದನ್ನ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡ್ತಾನೆ ಬಂದಿದೆ. ಹನಿ ಹನಿ ನೀರಿಗಾಗಿ ಜನರು ಪರದಾಡ್ತಾ ಇರೋದು ಇನ್ನೂ ಕಡಿಮೆಯಾಗಿಲ್ಲ. ಸಾವಿರಾರು ಜನರು ವಾಸ ಮಾಡುವ ಕಡೆ 2-3 ಟ್ಯಾಂಕ್ ಇಟ್ರೆ ಸಾಕಾಗುತ್ತಾ? ಇರೋ RO ಪ್ಲಾಂಟ್ ಸರಿ ಮಾಡೋದ್ ಬಿಟ್ಟು ಏನ್ ಮಾಡ್ತೀವಿ ಅಂತ ಈ ಟ್ಯಾಂಕ್ ಇಟ್ಟು ಮೋಸ ಮಾಡ್ತಿದ್ದಾರೆ ಅಂತಾರೆ ಸ್ಥಳೀಯರು. ಇನ್ನು ಸರಿಯಾಗಿ ನೀರ್ ಕೊಡಿ, ಈ ಎಲೆಕ್ಷನ್ ಆದ್ಮೇಲೆ ಮತ್ತಷ್ಟು ಸಮಸ್ಯೆ ಆಗುತ್ತೆ ನೀರಿಗೆ ಅಂತ ಆತಂಕ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಒಂದು 2 ವರ್ಷ ಆಯಿತು ನಿಂತೋಗಿದೆ. ಅದು ಒಂದು 5-6 ಹಾಕಿದ್ದಾರೆ. ಅದಕ್ಕಾಗಿರೋದು ಖರ್ಚು ಇದು ಮಾಡಿದರೆ ಇದು ನೀರು ಬರ್ತಾಯಿತ್ತು, ಜನಗಳಿಗೆ ತೊಂದರೆ ಬರಲ್ಲ. ಅದೇ ಹ್ಯಾಂಡಿಕ್ರಾಫ್ಟ್ಸ್ ತಿಂಗಳಿಗೆ ಏನೋ ಒಂದು 10-15 ಕೊಡ್ತಾಯಿದ್ರು, ಅವ್ರಿಗೂ ಜೀವನ ನಡೀತೈತೆ, ಒಳ್ಳೇದಾಗುತ್ತೆ. ಅದಕ್ಕೆ ಲಾರಿಯಲ್ಲಿ ನೀರು ಬರಬೇಕು, ನೀರು ಆಗಬೇಕು, ತೊಂದರೆ ಆಗುತ್ತೆ. ಅದರಿಂದ ಇದು ಮಾಡಿಕೊಟ್ರೆ ಒಳ್ಳೆಯದು. ಆ ಖರ್ಚಲ್ಲಿ ಇದನ್ನು ರೆಡಿ ಮಾಡ್ಬೋದು. ಆ ಖರ್ಚು ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತಲ್ಲ. ಇದು ಸಾಕಾಗಲ್ಲ. ಅವ್ರು ಏನಾದರೆ ಇದು ರೆಡಿ ಮಾಡಿದ್ರೆ ಜನಗಳಿಗೆ ಒಳ್ಳೆಯದಾಗ್ತದೆ. ಇದು 2 ವರ್ಷ ಆಯಿತು ಮಾಡಿ, ಏನು ಮಾಡಲಿಲ್ಲ. ಬಂದು ನೋಡ್ತಾರೆ, ಅಳತೆ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಬೇರೆ ಏನು ಮಾಡಲ್ಲ. ಅವರು ರೆಡಿ ಮಾಡಿಸಲ್ಲ. ಸುಮ್ಗೆ ಬಂದು ಮಾಡಿಸ್ತೀನಿ ಅಂತ ಅಂತಾರೆ, ಏನೂ ಮಾಡೋದಿಲ್ಲ. ಈಗ ಎಲೆಕ್ಷನ್ ಬಂತಲ್ಲ, ಈಗ ಟ್ಯಾಂಕ್ ಮಡಗಿದ್ದಾರೆ. ಟ್ಯಾಂಕ್ ಮಾಡಿಬಿಟ್ಟು ಎಲೆಕ್ಷನ್ ಆಗಿದ್ರೆ ತೆಗೆದುಬಿಡ್ತಾರೆ ಅಷ್ಟೇ. ಅವ್ರ ಕೆಲಸ ಅಷ್ಟೇ ಮುಗೀತು. ಒಟ್ಟಾರೆ ಈ ಏರಿಯಾದಲ್ಲಿ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ಮನೆಗೆ ನೀರು ತುಂಬಿಸೋ ಕೆಲಸ ಪುಟಾಣಿ ಮಕ್ಕಳು ಮಾಡುವಂತಾಗಿದೆ. ದಯಮಾಡಿ ನೀರಿಗೆ ಸರಿಯಾದಂತಹ ವ್ಯವಸ್ಥೆ ಮಾಡಿಕೊಡಿ ಅಂತಿದ್ದಾರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮಣಪುರಿ ನಿವಾಸಿಗಳು. ಟ್ಯಾಂಕರ್ಗಳ ಮೂಲಕ ನೀರನ್ನು ಒದಗಿಸುವಂಥದ್ದು ಇದು ಸರಿಯಾಗಲ್ಲ. ಅದರ ವೆಚ್ಚವನ್ನು ಇದನ್ನು ರೆಡಿ ಮಾಡಿಸೋದಕ್ಕೆ ಬಳಸಿದರೆ ಸಾಕಿತ್ತು ಅನ್ನುವಂಥ ಒತ್ತಾಯವನ್ನು ಅವರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.